ಸಭಾಷ್ ಬಡ್ಡಿ ಮಗನೆ ಸಿನಿಮಾ ರಿಲೀಸ್ ಆಗಿದೆ. ಸಿನಿಮಾದಲ್ಲಿ ಅಭಿನಯಿಸಿದಂತಹ ಸಾಮ್ರಾಟ್ ಹಾಗೆ ಕಾವ್ಯ ರಮೇಶ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಬನ್ನಿ ಸಿನಿಮಾದ ಬಗ್ಗೆ ಅವ್ರ ಹತ್ರ ಮಾತಾಡ್ತಾ ಹೋಗೋಣ. ನಮಸ್ತೆ ಮೇಡಮ್. ನಮಸ್ತೆ ಸರ್, ಹೇಗಿದ್ದೀರಾ? ಸೂಪರ್. ನೀವು? ಚೆನ್ನಾಗಿದ್ದೀನಿ. ಇವತ್ತು ಶಭಾಷ್ ಬಡ್ಡಿ ಮಗನೆ ಸಿನಿಮಾ ರಿಲೀಸ್ ಆಗಿದೆ. ಒಂದು ಒಳ್ಳೆ ರೆಸ್ಪಾನ್ಸ್ ಪಡ್ಕೊಳ್ತಾ ಇದೆ. ಕಲಾವಿದರಾಗಿ ಮೊದಲನೇದಾಗಿ ನಿಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ? ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಆಕ್ಚುಲಿ ನಮ್ ಡೈರೆಕ್ಟರ್ ಮೂವಿ ತೋರ್ಸಿರ್ಲಿಲ್ಲ. ತೋರ್ಸಿ ಅಂದಾಗ ಇಲ್ಲ ನೀವು ಥಿಯೇಟರ್ ಅಲ್ಲೇ ನೋಡಿ, ಫಸ್ಟ್ ಶೋನೇ ನೋಡಿ ಅಂತ ಹೇಳಿದ್ರು. ಕಂಪ್ಲೀಟ್ ಫ್ಯಾಮಿಲಿನೆಲ್ಲ ಕರ್ಕೊಂಡಿದೆ. ಇಷ್ಟು ದಿನ ತುಂಬಾ ಚಿಕ್ಕ ಸ್ಕ್ರೀನ್ ಅಲ್ಲಿ ರೀಲ್ಸ್ ಅಲ್ಲಿ ನೋಡ್ತಾ ಇದ್ರಿ. ಈಗ ಫಸ್ಟ್ ಟೈಮ್ ಆಕ್ಚುಲಿ ದೊಡ್ಡ ಸ್ಕ್ರೀನ್ ಅಲ್ಲಿ ನಾನ್ ನೋಡ್ಕೊಂಡೆ ಸಿಕ್ಕಾಪಟ್ಟೆ ಖುಷಿ ಆಗ್ತದೆ. ನನ್ಗಂತೂ ತುಂಬಾ ಖುಷಿ ಆಗ್ತಾ ಇದೆ. ಪ್ರಮೋದ್ ಶೆಟ್ಟಿ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡಿರೋದು ತುಂಬಾ ಖುಷಿ ಇದೆ. ನಾನು ಅಂದ್ರೆ ಇಷ್ಟ ದಿನ ಸೀರಿಯಲ್ ಅಲ್ಲಿ ನೋಡಿರ್ತೀರ, ನನ್ನ ಮೂವಿನೂ ಮಾಡಿದ್ದೀನಿ. ಬಟ್ ಇದು ಪ್ರಮೋದ್ ಶೆಟ್ಟಿ ಸರ್ ಜೊತೆ ಮಾಡಿರೋದು ತುಂಬಾ ಖುಷಿ ಇದೆ. ಮೂವಿಲಿ ಕಾಮಿಡಿ ಇದೆ. ಆಸ್ ಅ ಆಡಿಯನ್ಸ್ ನಾನು ನೋಡ್ಬೇಕಾದ್ರೆ ಕಾಮಿಡಿ ಇದೆ, ರೊಮ್ಯಾನ್ಸ್ ಇದೆ, ಸಸ್ಪೆನ್ಸ್ ಇದೆ, ಫೈಟ್ ಇದೆ. ಪ್ರತಿಯೊಂದು ಫ್ಯಾಮಿಲಿ ಬಂದು ಕುತ್ಕೊಂಡು ನೋಡುವಂತಹ ಮೂವಿ. ಸೊ ಇನ್ನು ನೀವು ಬರ್ಬೇಕು, ಬಂದ್ಬಿಟ್ಟು ನಮ್ಮನ್ನೆಲ್ಲ ಸಪೋರ್ಟ್ ಮಾಡ್ಬೇಕು, ನಮ್ಮ ಇಡೀ ಚಿತ್ರತಂಡನ ಸಪೋರ್ಟ್ ಮಾಡ್ಬೇಕು ಅಂತ ಕೇಳ್ತೀನಿ. ಸಾಮಾನ್ಯವಾಗಿ ಒಂದು ಸಿನಿಮಾದಲ್ಲಿ ಅವಕಾಶ ಸಿಗೋದು ತುಂಬಾ ಕಷ್ಟವಾದ ಒಂದು ಕೆಲಸ. ಯಾಕಂದ್ರೆ ಎಷ್ಟೋ ಜನ ಸಾಯ್ತಾ ಇರ್ತಾರೆ, ಎಲ್ಲಿ ಅವಕಾಶ ಸಿಗುತ್ತೆ, ಯಾವಾಗ ಸಿಗುತ್ತೆ ಅಂತ ಕಾಯ್ತಾ ಇದ್ದಾರೆ. ಸೊ ನಿಮ್ಗೆ ಈ ಪಾತ್ರಗಳು ಯಾವ ತರ ಆಯ್ಕೆ ಆಯ್ತು, ಯಾವ ತರ ಸೆಲೆಕ್ಷನ್? ಆಕ್ಚುಲಿ ನಾನು ಟ್ರೈಲರ್ ಲಾಂಚ್ ಅಲ್ಲಿ ಹೇಳಿದ್ದೆ, ನಂಗೆ ಕಾಯ್ತಾ ಇರ್ಲಿಲ್ಲ, ನಾನು ಸಾಯ್ತಾ ಇದ್ದೆ ಪಾತ್ರಕ್ಕೋಸ್ಕರ ಅಂತ. ತುಂಬಾನೇ ಅವಕಾಶಗಳೆಲ್ಲ ಸಿಕ್ಕಿತ್ತು. ಆಡಿಷನ್ಸ್ ಎಲ್ಲ ಅಟೆಂಡ್ ಮಾಡಿದಾಗ ಆಕ್ಚುಲಿ ಯಾವ್ದು ಆಗಲ್ಲ ಅಂತ ವಾಪಸ್ ನಾನು ಹಾಸನ್ಗೆ ಹೋದಾಗ ರೀಲ್ಸ್ ಮಾಡಕ್ ಸ್ಟಾರ್ಟ್ ಮಾಡಿದಾಗ ರೀಲ್ಸ್ ಇಂದ ನನ್ನನ್ನ ಮೂವಿಗೆ ಸೆಲೆಕ್ಟ್ ಮಾಡ್ಕೊಂಡ್ರು. ಸೊ ಅದೇ ಹೇಳುವ ಪ್ರೋಸೆಸ್ ತುಂಬಾನೇ ಚೆನ್ನಾಗೈತೆ. ಆಕ್ಚುಲಿ ನಾನು ಫಸ್ಟ್ ನೀವು ಇದೀರಾ ಅಂದ ತಕ್ಷಣ ನಾನೇ ಹೀರೋ ಅಂತ ಅನ್ಕೊಂಡಿದ್ದೆ. ಫಸ್ಟ್ ಆ ರೇಂಜ್ ಬಿಲ್ಡಪ್ ಗೆ ಹೋಗಿದೆ. ಅದಾದ್ಮೇಲೆ ಪ್ರಮೋದ್ ಸರ್ ಅಂತ ಹೇಳಿದ ತಕ್ಷಣ ಆಕ್ಚುಲಿ ಇನ್ನ ಸೇಫರ್ ಸೈಡ್ ಆದೆ ನಾನು. ಇವಾಗ ನಾವು ಹೊಸಬ್ರು ಯಾರೇ ಬಂದ್ರು ಅಷ್ಟೇ ಯಾವ ತರ ಓಪನಿಂಗ್ ಇರುತ್ತೆ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಬಟ್ ಪ್ರಮೋದ್ ಸರ್ ಬಂದ ತಕ್ಷಣ ಓಪನಿಂಗ್ ಚೆನ್ನಾಗಿರುತ್ತೆ ಅಂತ ಕಾನ್ಫಿಡೆನ್ಸ್ ಇತ್ತು. ಸೊ ಅದೇ ತರನೇ ಓಪನಿಂಗ್ ಆಗಿದೆ ಮೂವಿ. ಮೇಡಮ್, ಕತೆ ಕೇಳಿದಾಗ ನಾನು ಈ ಪಾತ್ರ ಮಾಡ್ಲೇಬೇಕು ಅನ್ನೋ ಒಂದು ಏನೋ ಒಂದು ಸ್ಟ್ರೈಕ್ ಪಾಯಿಂಟ್ ಇರುತ್ತೆ. ಸೊ ಏನ್ ಅನ್ಸುತ್ತೆ ನಿಮ್ಗೆ, ಈ ಪಾತ್ರ ನಾನು ಮಾಡ್ಲೇಬೇಕು? ಅಂದ್ರೆ ನನ್ಗೆ ಸಡನ್ ಆಗಿ ಕಾಲ್ ಬಂದಿದ್ದು. ಆಕ್ಚುಲಿ ಅಂದ್ರೆ ನನ್ನ ಕ್ಯಾರೆಕ್ಟರ್ ಯಾರೋ ಬೇರೆಯವ್ರನ್ನ ಬಂದಿದ್ರಂತೆ ಶೂಟ್ ನ. ಅದು ಅಂದ್ರೆ ಅವ್ರೇನೋ ಆ ಕ್ಯಾರೆಕ್ಟರ್ ಸೂಟ್ ಆಗ್ತಾ ಇರ್ಲಿಲ್ಲ ಅಂತ ಅವರು ಶೂಟ್ ನ ಸ್ಟಾಪ್ ಮಾಡ್ಬಿಟ್ಟು ನನ್ಗೆ ಕಾಲ್ ಬಂತು ಟೀಮ್ ಕಡೆಯಿಂದ. ನನ್ ಕತೆ ಹೇಳಿದಾಗ ಇದು ಚಿಕ್ಕಮಂಗ್ಳೂರ್ ಸೈಡ್ ಈ ಕಡೆ ನಾನು ಯಾವತ್ತೂ ಮಾಡಿಲ್ಲ. ಅಂದ್ರೆ ಆ ಸೈಡ್ ಕತೆ ಮಾಡಕ್ ತುಂಬಾ ಇಷ್ಟ. ಆಕ್ಚುಲಿ ನನಗೆ ಚಿಕ್ಕಮಂಗ್ಳೂರ್ ಸೈಡು, ಕಳಸ ಅದೆಲ್ಲ ತುಂಬಾ ಇಷ್ಟ, ಹೊರನಾಡು. ಆ ಸೈಡ್ ಅಲ್ಲಿ ಕತೆ ಮಾಡ್ತಾ ಇದಾರೆ. ಅಂಡ್ ಇಡೀ ಶೂಟಿಂಗ್ ಎಲ್ಲ ಕಳಸ ಸೈಡ್ ಅಲ್ಲೇ, ಮೂಡಿಗೆರೆ ಕಳಸ ಎಲ್ಲ ಸರೌಂಡಿಂಗ್ಸ್ ಅಲ್ಲೇ ಇತ್ತು. ಅದಕ್ಕೆ ನನಗೆ ಖುಷಿ ಆಯ್ತು. ಓಕೆ, ಅಲ್ಲಿ ಹಂಗೆ ಟೆಂಪಲ್ ಎಲ್ಲ ಹೋಗ್ ಬರ್ಬೋದು ಅಂತಾನು ಅನ್ನಿಸ್ತು. ಅದಾದ್ಮೇಲೆ ಒಂದ್ ಹಳ್ಳಿ ಹುಡುಗಿ ಪಾತ್ರ. ನಾನು ಇದುವರೆಗೂ ಹಳ್ಳಿ ಹುಡುಗಿ ಪಾತ್ರನ ಯಾವತ್ತೂ ಮಾಡಿಲ್ಲ. ಇದು ಒಂಥರ ಫಸ್ಟ್ ಎಕ್ಸ್ಪೀರಿಯನ್ಸ್ ನನ್ಗೆ. ಅದಾದ್ಮೇಲೆ ಚೂರ್ ಬೋಲ್ಡ್ ಸೀನ್ ಇದೆ ಅಂತ ಹೇಳಿದ್ರು. ಅದಾದಾಗ ಸ್ವಲ್ಪ ನಾನು ಯೋಚನೆ ಮಾಡ್ದೆ, ಬೇಕಾ ನನಗೆ ಬೇಡವಾ ಅಂತ ಯೋಚನೆ ಮಾಡ್ದೆ. ಬಟ್ ನಮ್ಮ ಮನೇಲಿ ನನಗೆ ತುಂಬಾ ಸಪೋರ್ಟ್ ಮಾಡ್ತಾರೆ. ನನ್ನ ತಾಯಿ ಆಗಿರ್ಬೋದು, ಯಾರೇ ಆಗಿರ್ಬೋದು. ಇವಾಗ ನೀವ್ ಹೇಳ್ದಂಗೆ ಕಲಾವಿದರಿಗೆ ಚಾನ್ಸ್ ಸಿಗದೆ ಕಷ್ಟ. ಬಟ್ ಹುಡ್ಕೊಂಡ್ ಬಂದಾಗ ಅದನ್ ಬೇಡ ಅಂತ ನಾವು ಇದ್ ಮಾಡೋದು ತಪ್ಪಾಗತ್ತೆ ಅಂತ ನಾನು ಯಾಕೆ ನನ್ನನ್ನು ಆ ತರ ನೋಡ್ಕೊಂಡಾಗ ನಾನ್ ಯಾವ ತರ ನಾನು ಕಾಣಿಸ್ಬೋದು. ಇಲ್ಲಿವರೆಗೂ ನಾನು ಮಾಡಿರ್ಲಿಲ್ಲ ಬೋಲ್ಡ್, ಅಂದ್ರೆ ತುಂಬಾ ಬೋಲ್ಡ್ ಇಲ್ಲ, ಬಟ್ ರೊಮ್ಯಾಂಟಿಕ್ ಸೀನ್ ನಾನು ಯಾವತ್ತೂ ಮಾಡಿರ್ಲಿಲ್ಲ. ಬಟ್ ನನಗೂ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಅಂತ ನಾನು ಒಪ್ಕೊಂಡೆ. ಸಾಮ್ರಾಟ್ ಸರ್, ಇಷ್ಟು ದಿನ ರೀಲ್ಸ್ ಮಾಡ್ತಾ ಇದ್ದೆ, ನಾಲ್ಕು ಗೋಡೆ ಮಧ್ಯೆ ಮಾಡ್ತಾ ಇದ್ದೆ. ಇವತ್ತು 40 ಜನರ ಮುಂದೆ ಶೂಟಿಂಗ್, ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಫಸ್ಟ್ ಟೈಮ್? ಫಸ್ಟ್ ಭಯನೇ ಆಗಿತ್ತು. ಆಕ್ಚುಲಿ ನಾವೆಲ್ಲ ಬೇರೆಯವ್ರ ಬಗ್ಗೆ ನಾವು ಮಾತಾಡಲ್ಲ. ನಂದು ಹೇಳೋದಾದ್ರೆ ನಾವೆಲ್ಲ ರೀಲ್ಸ್ ಮಾಡೋರೆಲ್ಲ ನಾವೆಲ್ಲ ಹೀರೋಗಳಂತ ಅನ್ಕ ಓಡಾಡ್ತಿರ್ತೀವಿ. ಬಟ್ ಶೂಟಿಂಗ್ ಸ್ಪಾಟಿಗೆ ಹೋದಾಗ ಅಲ್ಲಿ ಆಕ್ಷನ್ ಅಂದಾಗ ಅಲ್ಲಿ ಪರ್ಫಾರ್ಮೆನ್ಸ್ ಮಾಡಿದಾಗ ಆಕ್ಚುಲಿ ಲಾಟ್ ಆಫ್ ಡಿಫ್ರೆನ್ಸ್ ಇರುತ್ತೆ. ಸೊ ಅದಕ್ಕೂ ಇದಕ್ಕೂ ತುಂಬಾನೇ ಡಿಫ್ರೆನ್ಸ್ ಇತ್ತು. ಸ್ವಲ್ಪ ಭಯ ಆಗ್ತಿತ್ತು. ಬಟ್ ಪ್ರಮೋದ್ ಸರ್ ಆಕ್ಚುಲಿ ಇಲ್ಲ ಚೆನ್ನಾಗ್ ಮಾಡ್ತೀವಿ ಮಾಡುವರು ಅಂತ ಹೇಳಿದ್ರು. ಅಲ್ಲಿಂದಾನೇ ಕೆರಿಯರ್ ಸ್ಟಾರ್ಟ್ ಆಯ್ತು. ಸಿನಿಮಾ ರಿಲೀಸ್ ಆಗಿದೆ, ಒಂದು ಒಳ್ಳೆ ರೆಸ್ಪಾನ್ಸ್ ಕೂಡ ಪಡ್ಕೊಳ್ತಾ ಇದೆ. ಈ ಸಕ್ಸಸ್ ಹಂಗೆ ಮುಂದುವರಿಲಿ ಅಂತ ನಮ್ಮ ಅಶ್ವಯುಗ ತಂಡದಿಂದ ಹಾರೈಸ್ತೀವಿ. ಒಳ್ಳೆದಾಗಲಿ. ಸೊ ಇದಾಗಿತ್ತು ಶಭಾಷ್ ಬಡ್ಡಿ ಮಗನೆ ಚಿತ್ರತಂಡದ ಮಾತು. ವಿಡಿಯೋ ಜರ್ನಲಿಸ್ಟ್ ಚೇತನ್ ಜೊತೆ ಆರ್ಯನ್, ಅಶ್ವಯುಗ ನ್ಯೂಸ್.